ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಿಮ್ಗೆ ಕಟಿಂಗ್ ಅಲ್ಲಿ ರೌಂಡ್ ನೆಕ್ ಬ್ಲೌಸ್ ಕೊಟ್ಬಿಟ್ಟು ಹೈ ನೆಕ್ ಅಲ್ಲಿ ಕಟಿಂಗ್ ಮಾಡಿದ್ರೆ ಯಾವ ತರ ಮಾಡ್ಕೋಬೇಕು ಇದು ನೋಡ್ರಿ. ಬ್ಯಾಕ್ ನೆಕ್ ರೌಂಡ್ ಇದೆ, ಹೌದಿಲ್ವಾ? ಇದನ್ನ ಹೈ ನೆಕ್ ಮಾಡ್ಬಿಟ್ಟು ಇಲ್ಲಿ ಪಾರ್ಟ್ ಶೇಪ್ ಮಾಡಂತ ಹೇಳಿದ್ದಾರೆ. ಇದನ್ನ ಯಾವ ತರ ಕಟ್ ಮಾಡ್ಕೋಬೇಕು, ಶೋಲ್ಡರ್ ನ ಯಾವ ತರ ಸೆಟ್ಟಿಂಗ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಈ ತರ ಕೊಟ್ಟಿದ್ಮೇಲೆ ಕೆಲವೊಂದ್ ಜನಗೆ ಗೊತ್ತಾಗಲ್ಲ ಯಾವ ತರ ನಾವು ಬ್ಯಾಕ್ ನೆಕ್ ಹೈ ನೆಕ್ ಯಾವ ತರ ಮಾಡೋದು, ಶೋಲ್ಡರ್ ಯಾವ ತರ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗಲ್ಲ. ಹೊಸದಾಗಿ ಯಾರಾದ್ರೂ ಕಲ್ತಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಸ್ವಲ್ಪ ಸೀನಿಯರ್ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇದರ ಬಾಡಿ ಮೆಜರ್ಮೆಂಟ್ ಮೇಲೆ ಶೋಲ್ಡರ್ ಯಾವ ತರ ತಗೋಬೇಕನ್ನೋ ನಾನು ಈ ವಿಡಿಯೋ ತಿಳಿಸ್ತೀನಿ ನಿಮ್ಗೆ. ವಿಡಿಯೋ ಎಂಡ್ ವರ್ಕ್ ನೋಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೋದ್ರಿ. ಹಾಗೆ ಸ್ವಲ್ಪ ವಿಡಿಯೋ ಲೇಟ್ ಆಗಿ ಬಂದಿದೆ ಏನ್ ಅನ್ಕೋಬೇಡ್ರಿ. ಅನ್ಕೊಂತಾ ಇದೀನಿ ಯಾವಾಗನೇ ಕಂಟಿನ್ಯೂ ಮಾಡೋಣ ವಿಡಿಯೋಸ್ ಅಂತ, ಬಟ್ ಯಾವ್ದೋ ಒಂದ್ ಕೆಲಸ ಅಡ್ಡ ಬಂದ್ಬಿಟ್ಟು ವಿಡಿಯೋಸ್ ಮಾಡಕ್ ಆಗ್ತಾ ಇಲ್ಲ. ಬಟ್ ನೋಡ್ತೀನಿ, ನಾನು ಇವಾಗ್ಲೂ ಕಂಟಿನ್ಯೂ ಮಾಡೋಣ ಅನ್ಕೊಂತಾ ಇದೀನಿ. ಇವಾಗ ಈ ಬ್ಲೌಸ್ ನ ಶೋಲ್ಡರ್ ಯಾವ ತರ ತಗೊಳ್ಳೋಣ ಅಂತ ನೋಡೋಣ. ಶೋಲ್ಡರು ಈ ಬ್ಯಾಕ್ ನೆಕ್ ಡೀಪ್ ಇದ್ದಾಗ ಐ ನೆಕ್ ಯಾವ ತರ ಮಾಡ್ಕೋಬೇಕು, ವಿಡಿಯೋ ಎಂಡ್ ವರ್ಕ್ ನೋಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ನಾವು ಬ್ಲೌಸ್ ಮೆಜರ್ಮೆಂಟ್ ಹಾಕೊಳ್ಳೋಣ. ಇದ್ ನೋಡ್ರಿ ಬ್ಲೌಸ್ ಮೆಜರ್ಮೆಂಟ್ ಫಸ್ಟ್ ಯಾವ ತರ ಇದೆ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಐ ನೆಕ್ ಆಮೇಲೆ ನೋಡೋಣ. ಫಸ್ಟ್ ಬ್ಲೌಸ್ ಮೆಜರ್ಮೆಂಟ್ ತಗೊಳ್ಳೋಣ. ಇದು ಫಸ್ಟ್ ಒಂಚೂರು ನಾನು ಅರ್ಧ ಇಂಚು ಡೌನ್ಗೆ ಬಿಟ್ಟಿದ್ದೀನಿ. ಬಿಟ್ಟಿದ್ದು ಎಕ್ಸ್ಟ್ರಾ ಇದೆಯಲ್ಲ ಅದು ಕಟಿಂಗ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನೋ ಡೌಟ್ ಇದ್ರು ಕಾಮೆಂಟ್ ಮಾಡಿ, ನಾನು ಆದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಬ್ಲೌಸ್ ಫಸ್ಟ್ ಏನಿದೆ ಈ ಲೆಂತ್ ಅಲ್ಲಿ ಚೆಸ್ಟ್ ಅಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಇದ್ರಲ್ಲಿ ವ್ಯತ್ಯಾಸ ಆಗೋದೇನಂದ್ರೆ ಶೋಲ್ಡರ್ ನಾವು ಕೌಂಟ್ ಮಾಡ್ಕೋಬೇಕಾಗುತ್ತೆ, ಎಷ್ಟಿಗೆ ಎಷ್ಟು ತಗೋಬೇಕನ್ನೋದು. ಇದು ನೋಡ್ರಿ, ಉದ್ದ ಎಷ್ಟಿದೆ ನಮ್ಗೆ ಬ್ಲೌಸ್ 13 ಇಂಚ್ ಇದೆ, ಸರಿನಾ? 13 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕೊಂಡು ಇಲ್ಲಿ ಮಾರ್ಜಿನ್ ಅರ್ಧ ಇಂಚ್ ಬಿಟ್ಟು ಇದ್ರ ಮೇಲೆ 13ಗೆ ಒಂದು ಮಾರ್ಕ್ ಹಾಕಬೇಕು. ಆಮೇಲೆ ಇದನ್ನ ಒಂದ್ ಮಾರ್ಕ್ ಹಾಕೊಂಡು ಮತ್ತೆ ಅರ್ಧ ಇಂಚು ಸ್ಟಿಚಿಂಗ್ ಪರ್ಪಸ್ ಗೆ ತಗೋಬೇಕು. ಇವಾಗ ನಾವ್ ಏನ್ ಮಾಡಿದ್ವಿ, ಇಲ್ಲಿ ಸ್ಟಿಚಿಂಗ್ ಬಿಟ್ಟಿದ್ವಿ, ಮಧ್ಯದಲ್ಲಿ ಮಾತ್ರ 13 ಇಂಚು. ಅಂದ್ರೆ ನಮ್ ಬ್ಲೌಸ್ ಎಷ್ಟಿದೆಯೋ ಅಷ್ಟು ಮಾತ್ರ ಮಿಡಿಲ್ ಅಲ್ಲಿ ನಾವು ಬಿಟ್ಕೊಂಡಿವಿ. ಓಕೆನಾ? ಇವಾಗ ಚೆಸ್ಟ್ ಮಾರ್ಕಿಂಗ್ ನೋಡೋಣ. ಮಿಡಿಲ್ ಚೆಸ್ಟ್ ಮಾರ್ಕಿಂಗ್ ಇದು ನೋಡ್ರಿ, ಮೆಜರ್ಮೆಂಟ್ ಒಬ್ರೊಬ್ರು ಒಂದೊಂದ್ ತರ ತಗೊಂತಾರೆ. ಈಗ ಈ ತರ ನಾನಾದ್ರೆ ಈ ತರ ತಗೊಂತೀನಿ. ಈ ತರ ಇದು ಮಿಡಿಲ್ ಇದೆಯಲ್ಲ, ಈ ತರ ಇದ್ರಲ್ಲಿ 2-3 ತರ ಇದೆ ಮೆಜರ್ಮೆಂಟ್ ತಗೊಳ್ಳೋದು. ಇದು ತರನು ಫಾಲೋ ಮಾಡ್ಬೋದು, ಇನ್ನ ಬೇರೆ ತರ ಹೇಳ್ತೀನಿ ನಾನು, ಅದನ್ನ ನೋಡ್ಕೊಳ್ಳಿ. ಇವಾಗ ನಮ್ಗೆ 32 ಇಂಚಸ್ ಬರ್ತಾ ಇದೆ ಮಿಡಿಲ್ ಚೆಸ್ಟ್. ಓಕೆನಾ? ಈ ತರ ನಮ್ಗೆ ಬಂದಿಲ್ಲ, ನಮ್ಗೆ ಯಾವ ತರ ತಗೋಬೇಕು ಅನ್ನೋದು ಇನ್ನೊಂದು ಟ್ರಿಪ್ ಏನಂದ್ರೆ, ಇಲ್ಲಿಂದ ಇಲ್ಲಿಗೆ, ಈ ಕಾರ್ನರ್ ಇಂದ ಈ ಕಾರ್ನರ್, ಅಂದ್ರೆ ಇದು ಹಾರ್ಮೋಲ್ ಡೌನ್ ಇದೆಯಲ್ಲ, ಅಲ್ಲಿ ಏನ್ ಮಾಡ್ಬೇಕು, ಟೇಪ್ ಈ ತರ ಇಟ್ಬಿಟ್ಟು ಇಲ್ಲಿ ನೋಡ್ರಿ 32 ಬಂತು, 16 ಬಂತು. ಅವಾಗ 32 ಇದು ಮಿಡಿಲ್ ಚೆಸ್ಟ್ ಬಂತಲ್ಲ. ಸೊ 32.5 ಇದೆ, ಅರ್ಧ ಇಂಚ್ ಎಕ್ಸ್ಟ್ರಾ ಇದೆ. ಸೊ ಇದು 16 ಇಂಚ್ ಬಂತು, ಅಂದ್ರೆ ನಮ್ಗೆ 32 ಆಯ್ತು. ಇವಾಗ ಇಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ಕೆಲವೊಂದ್ ಜನ ಈ ತರ ಕೂಡ ನೋಡ್ತಾರೆ ನೋಡ್ರಿ, ಇಲ್ಲಿ ಕೂಡ 8 ಇಂಚು ಅಂದ್ರೆ 32. ಸೊ ನಾವು ಇಲ್ಲಿಂದ 32 ಅಂದ್ರೆ 32ದಾಗ 4ನೇ ಭಾಗ 8 ಒಂದು ಮಾರ್ಕಿಂಗ್ ಹಾಕೋಣ. ಆಮೇಲೆ ಇದು ವೆಸ್ಟ್ ಇದೆಯಲ್ಲ, ವೆಸ್ಟ್ ಈ ಸ್ಟಿಚಿಂಗ್ ಆಗಿದೆಲ್ಲ, ಇಲ್ಲಿಗೆ ಇದನ್ನ ಹಿಡ್ಕೊಂಡು ಇಲ್ಲಿ ಒಂದು ಈ ತರ ಮಾರ್ಕ್ ಹಾಕೋಬೇಕು. ಇಲ್ಲೊಂದು, ಯಾಕಂದ್ರೆ ಇದು ಡಾಟ್ ಪರ್ಪಸ್ಗೆ ಇಲ್ಲಿ ಜಾಸ್ತಿ ಹಾಕಿದ್ದೀನಿ ನಾನು. ಇಲ್ಲಿ ಈ ತರ ಮಾರ್ಕ್ ಹಾಕೊಂಡು ಈ ಸ್ಕೇಲ್ ಎಷ್ಟಿದೆಯಾ ಬಿಡ್ತು ಅಷ್ಟು ಒಂದು ಮಾರ್ಕ್ ಹಾಕಿ, ಇದು ಎಕ್ಸ್ಟ್ರಾ ಮಾರ್ಜಿನ್, ಇದು ಪ್ರಾಪರ್ ಫಿಟ್ಟಿಂಗ್ ಇದೆ. ಓಕೆನಾ? ಇವಾಗ ಡಾಟ್ಸ್ಗೆ ಈ ತರ ತಗೊಂಡು ಡಾಟ್ಸ್ಗೆ ಈ ತರ ಮಾರ್ಕ್ ಹಾಕೋಣ. ಇವಾಗ ಮೇಲೆ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ತಗೊಂಡ್ರೆ 3.5, ಇಲ್ಲಿಂದ ತಗೊಂಡ್ರೆ 4. ಯಾಕಂದ್ರೆ ಕೆಲವೊಂದ್ ಜನಕ್ಕೆ ಇದೊಂದು ಡೌಟ್ ಇರುತ್ತೆ, ಇದು ಎಷ್ಟು ತಗೋಬೇಕು ಅನ್ನೋದು. ಸ್ವಲ್ಪ ದಪ್ಪ ಇದ್ದವ್ರಿಗೆ 4.5, ಸ್ವಲ್ಪ ಸಣ್ಣ ಇದ್ದವ್ರಿಗೆ 3.5, 4 ಈ ತರ ಇದಕ್ಕೆ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ನಾನು ಇಲ್ಲಿಂದ 4 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ನಿ, ಈ ಸೀದಾ ಒಂದು ಮಾರ್ಕ್. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಹಾಕಿದ್ನಲ್ಲ, ಇದಕ್ಕೆ ಅರ್ಧ ಇಂಚು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈ ತರ ಈ ಟೇಪ್ ಇದೆಯಲ್ಲ, ಈ ಕಾರ್ನರ್ ಈ ತರ ಇಟ್ಕೋಬೇಕು. ಇದು ಅರ್ಧ ಇಂಚು. ಓಕೆನಾ? ಇವಾಗ ಇದನ್ನ ತಂದು ಇದಕ್ಕ ಮ್ಯಾಚ್ ಮಾಡ್ಬೇಕು, ಇದು ತಂದು ಇದಕ್ಕ ಮ್ಯಾಚ್ ಮಾಡ್ಬೇಕು. ಇವಾಗ ಬ್ಯಾಕ್ ನಮ್ಗ ಸೆಟ್ ಆಯ್ತು. ಇವಾಗ ನಾವು ಬ್ಯಾಕ್ ಪಾರ್ಟ್ ಶೇಪ್ ಅಲ್ಲಿ ತಗೋಬೇಕು ಇದಕ್ಕೆ. ಸೊ ಇದು ಮಾತ್ರ ಡಿಸ್ಟೆನ್ಸ್ ಕಡಿಮೆ ಆಗ್ಬಾರ್ದು, ಇದು ಇಷ್ಟೇ ಇರ್ಬೇಕು. ಈ ವಿಡ್ತಲ್ಲೇ ಅವ್ರಿಗೆ ಇದೇನಿದೆಯೋ ಇದರಲ್ಲಿ ಪಾರ್ಟ್ ಶೇಪ್ ಬೇಕು. ಸೊ ಇದ್ರಲ್ಲೇ ನಾನು ತೆಗಿತೀನಿ. ಇವಾಗ ಇದು ಎಷ್ಟಿದೆಯೋ ಅಷ್ಟು 4 ಇಂಚ್ ಇದೆ, ಇದು ಈ ವಿಡ್ತು 4 ಇಂಚ್ ಇದೆ. 4 ಇಂಚಿಗೆ ಒಂದು ಮಾರ್ಕ್ ಹಾಕ್ಬೇಕು. ಮತ್ತೆ ನಾವು ಸ್ಟಿಚಿಂಗ್ ಎಷ್ಟು ತಗೊಂತೀವಿ ಅಷ್ಟು ಒಂದು ಮಾರ್ಕ್ ಹಾಕಬೇಕು. ನಾವ್ ಇಲ್ಲಿ ಸ್ಟಿಚಿಂಗ್ ತಗೊಂತೀವಲ್ಲ, ಸೊ ಎಕ್ಸ್ಟ್ರಾ ಮಾರ್ಜಿನ್ ನಾವು ಇಟ್ಕೋಬೇಕಾಗುತ್ತೆ. ಈ ತರ ಒಂದು ಮಾರ್ಕ್ ಹಾಕಬೇಕು. ಇದಾಯ್ತಾ? ಈಗ ಹಾರ್ಮೋಲ್ ಡೌನ್ಗೆ ನಾವು ಇದೇ ಇದ್ರೆ ಇದನ್ನ ಹಿಂಗ ತಗೊಂತೀವಿ, ಬಟ್ ಇದಕ್ಕೆ ಹಾರ್ಮೋಲ್ ಡೌನ್ ಜಾಸ್ತಿ ಆಗಿಬಿಡುತ್ತೆ. ಯಾಕಂದ್ರೆ ಶೋಲ್ಡರ್
ಮೆಜರ್ಮೆಂಟ್ ಬೆಳೆಯುತ್ತೆ. ಸರಿನಾ? ಇವಾಗ ಇದಕ್ಕೆ ಹಿಂಗಿಟ್ಕೊಂಡು ಈ ಶೋಲ್ಡರ್ ನಾವು ಚೆಕ್ ಮಾಡೋಣ ಎಷ್ಟಿದೆ ಅಂತ. ಇದು ನಮ್ಗೆ ಬಂದ್ಬಿಟ್ಟು ಶೋಲ್ಡರ್ ಅಂದ್ರೆ ಈ ಸ್ಟಿಚಿಂಗ್ ಅಂತ ಈ ಸ್ಟಿಚಿಂಗ್ ವರೆಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. 11 ಇಂಚ್ ಇದೆ. 11 ಇಂಚ್ ಇದ್ರೆ ನಾವು ಇವರಿಗೆ ಇವಾಗ ಇವ್ರ ಶೋಲ್ಡರ್ ಟೋಟಲ್ ಬಂದ್ಬಿಟ್ಟು ಹಾಕಿದಾದ್ಮೇಲೆ ಬ್ಲೌಸ್ ಹಾಕಿದಾದ್ಮೇಲೆ ಎಷ್ಟು ಬರುತ್ತೋ ಒಂದ್ಸಲ ಚೆಕ್ ಮಾಡೋಣ. ಇವಾಗ ನಮ್ಗೆ 11 ಬಂತಲ್ಲ, ಇವಾಗ ಇದಕ್ಕೆ ಉಕ್ಸ್ ಹಾಕೋಣ. ಇಲ್ಲಿ ಉಕ್ಸ್ ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಉಕ್ಸ್ ಹಾಕಿದ್ಮೇಲೆ ನೋಡ್ರಿ, ಯಾಕಂದ್ರೆ ಕೆಲವೊಂದು ಜನಕ್ಕೆ ಶೋಲ್ಡರ್ ಜಾಸ್ತಿ ಇರುತ್ತೆ, ಕೆಲವೊಂದು ಜನಕ್ಕೆ ಶೋಲ್ಡರ್ ಕಡಿಮೆ ಇರುತ್ತೆ. ಬಟ್ 32 ಸೈಜ್ಗೆ ಮ್ಯಾಕ್ಸಿಮಮ್ ಶೋಲ್ಡರ್ ಬರೋದು ನಮ್ಗೆ 13.5 13.5 ಮ್ಯಾಕ್ಸಿಮಮ್ 13ಲಿಂದ 14 ಮಧ್ಯದಲ್ಲಿ ಇರುತ್ತೆ. ಸೊ ಇವರಿಗೆ ನಾವು ಉಕ್ಸ್ ಹಾಕಿದ ಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ. ಯಾಕಂದ್ರೆ ನೆಕ್ ಬ್ರಾಡ್ ಆಗುತ್ತೆ, ಈ ತರ ಎಕ್ಸ್ಪೆಂಡ್ ಆಗುತ್ತಲ್ಲ, ಇದು ಹೊರಗಿಂದ ಮೇಲೆ ಬ್ಯಾಕ್ ಸೈಡ್ ಎಕ್ಸ್ಪೆಂಡ್ ಆಗುತ್ತೆ. ಅವಾಗ ಇಲ್ಲಿ ನೋಡಿ, ಇಲ್ಲಿ ನಮ್ಗೆ 10 ಇಂಚೆ ಬಂದಿದೆ, ಹೌದಿಲ್ವಾ? ಉಕ್ಸ್ ಹಾಕಿದ್ರೆ 10, ಉಕ್ಸ್ ಹಾಕಿಲ್ಲ ಅಂದ್ರೆ 11. ನೋಡ್ರಿ 11 ಇಂಚು. ಸೊ ನಾವ್ ಇವಾಗ ಇವಾಗ ಹೈನೆಕ್ ಅಲ್ಲ, 1-2 ಇಂಚು ಇದು ನಾವು ಇದನ್ನ ಇಟ್ಕೊಂಡು ನೋಡ್ರಿ 11 ಇಂಚ್ ಇದೆಲ್ಲ, ಇನ್ನು 2 ಇಂಚಸ್ ಅಂದ್ರೆ 32ಗೆ ಮ್ಯಾಕ್ಸಿಮಮ್ ನಮ್ಗೆ ಶೋಲ್ಡರ್ 13 ಇಂಚೆ ಬರುತ್ತೆ ಈ ಚಿಕ್ಕ ಸೈಜ್ ಮಾತ್ರ ಬ್ಲೌಸ್. ಸೊ 2 ಇಂಚ್ ಎಕ್ಸ್ಟ್ರಾ ನೀವು ಆ ಬ್ಲೌಸ್ ಅನ್ನ ಬರ್ಲಿ, ಆ ಬ್ಲೌಸ್ ಈ ತರ ಓಪನ್ ಮಾಡಿ ಈ ತರ ನೀಟಾಗಿ ಸೆಟ್ ಮಾಡ್ಕೊಂಡು ಇದನ್ನ ಈ ತರ ಇಟ್ಕೊಂಡು ನೋಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 11 ಇಂಚ್ ಬಂದಿದೆ. ಇದ್ರ ಮೇಲೆ 2 ಇಂಚ್ ಎಕ್ಸ್ಟ್ರಾ. ಒಂದ್ ವೇಳೆ 12 ಬಂದ್ರೆ ಉಕ್ಸು ಇಡಬಾರ್ದು, ಉಕ್ಸು ಓಪನ್ ಮಾಡಿ ಹೇಳ್ತಾ ಇದ್ದೀನಿ ನಾನು. ಉಕ್ಸು ಓಪನ್ ಮಾಡಿ ಕರೆಕ್ಟ್ ಆಗಿ ಬ್ಲೌಸ್ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಶೋಲ್ಡರ್ ಗೊತ್ತಾಗುತ್ತೆ ಎಷ್ಟು ಬಂದೆ ಅಂತ. ಸರಿನಾ? ಉಕ್ಸು ಹಾಕಿದ್ರೆ ಮತ್ತೆ ಶೋಲ್ಡರ್ ಚಿಕ್ಕದಾಗುತ್ತೆ, ಉಕ್ಸು ಹಾಕಲಾರ್ದಂಗೆ ನೋಡ್ಕೋಬೇಕು. ಇವಾಗ ನನ್ಗೆ 11 ಬಂದಲ್ಲ, ನಾನು 13 ಇಡ್ತಾ ಇದ್ದೀನಿ. ಓಕೆನಾ? ನೀವು ಒಂದ್ ವೇಳೆ ಇಲ್ಲಿ 12 ಬಂದ್ರೆ ಇನ್ನೊಂದು ಎಕ್ಸ್ಟ್ರಾ 2 ಇಂಚು, ಒಂದ್ ವೇಳೆ 13 ಬಂದ್ರೆ ಇನ್ನೊಂದ್ 2 ಇಂಚ್ ಎಕ್ಸ್ಟ್ರಾ, ಈ ತರ ನೋಡ್ಕೋಬೇಕು. ಯಾವ್ದೇ ಬ್ಲೌಸ್ ಬಂದ್ರೆ ಕೂಡ ಈ ತರ ಶೋಲ್ಡರ್ನ ನಾವು ಐನೆಕ್ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ತಗೋಬಹುದು. ಮೆಜರ್ಮೆಂಟ್ ಇಲ್ಲಾಂದ್ರೆ ಕೂಡ ಪರ್ಫೆಕ್ಟ್ ಆಗಿ ಮೆಜರ್ಮೆಂಟ್ ಬರುತ್ತೆ ಇವ್ರಿಗೆ. ಇವಾಗ ನನಗೆ ಇದಕ್ಕೆ ಎಷ್ಟು ಬಂತು? ನಮ್ಗೆ 11 ಬಂತಲ್ಲ, 11ಗೆ 2 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ 13 ಬಂತು. 13ದಲ್ಲಿ ಅರ್ಧ 6.5 ಇಲ್ಲ ಹಾಕಿದೀನಿ. ಮತ್ತೆ ಸೀದಾ ಟೇಪ್ ಹಿಡ್ಕೊಂಡು 6.5 ಡೌನ್ ಮಾಡಿದೀನಿ. ಓಕೆನಾ? ಇದನ್ನ ಸೀದಾ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಆಮೇಲೆ ಇದು ಕಾರ್ನರ್ಗೆ ಒಂದು ಮಾರ್ಕ್ ಹಾಕೊಂಡು ಇದನ್ನ ರೌಂಡ್ ಈ ತರ ನಾವು ಡ್ರಾ ಮಾಡೋಣ. ಇವಾಗ ಇಲ್ಲಿಂದ ಇಲ್ಲಿಗೆ ಹಾರ್ಮೋನ್ ಎಷ್ಟಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಇದು ಹಾರ್ಮೋನ್ ಇದೆಯಲ್ಲ, ಇಲ್ಲಿಂದ ಈ ಸ್ಟಿಚಿಂಗ್ ಲಿಂತ ಇಲ್ಲಿವರೆಗೂ ನೋಡ್ರಿ, ನನ್ಗೆ 7.5 ಬಂದಿದೆ. ಸರಿನಾ? ನಾವು 7.5ನೇ 1/4 ಇಂಚು ಹೆಚ್ಚಿಗೆ ಇಟ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ. ಇದು 7.5 ಬರ್ಬೇಕು. ಇನ್ನೊಂದ್ ಚೂರು ಡೌನ್ ಮಾಡ್ತಾ ಇದ್ದೀನಿ. ಇದು ಇವಾಗ ಚೆಕ್ ಮಾಡ್ಕೊಂತೀನಿ ನಾನು ಮತ್ತೊಂದ್ ಸರ್ತಿ. 7.5 ಕರೆಕ್ಟ್ ಆಗಿ ಬಂತು. ಇವಾಗ ಪಾರ್ಟ್ ಶೇಪ್ ಮಾಡ್ಕೋಬೇಕಲ್ಲ, ನಾನು ಇಲ್ಲಿಂದ ನನ್ನ ಕಡೆಯಿಂದ 3 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದೀನಿ. ಮತ್ತೆ ಡೌನ್ಗೆ ಒಂದು ಈ ಸ್ಟಿಚಿಂಗ್ ಹಿಡ್ಕೊಂಡ್ರೆ 3, ಇಲ್ಲಿ ಬಿಟ್ರೆ 3.5. ಸಾರಿ, ಇದು ಹಿಡ್ಕೊಂಡ್ರೆ 3.5, ಇದು ಇಲ್ಲಿ ಮೇಲಿಂದ 3.5 ಹಾಕ್ತಾ ಇದೀನಿ ನೋಡ್ರಿ. ಮೇಲಿಂದ 3.5ಗೆ ಒಂದ್ ಮಾರ್ಕ್ ಈ ತರ. ಮತ್ತೆ ಇಲ್ಲಿಂದ ಇವಾಗ ಇದ್ರಲ್ಲಿ ಶೇಪ್, ಯಾವುದೇ ಶೇಪ್ ನೀವು ಮಾಡ್ಕೋಬೇಕಾದ್ರೆ ಕೂಡ ಇದಕ್ಕೊಂದು ಫಾರ್ಮುಲಾ ಇದೆ. ಈ ತರ ನೀವು ಡ್ರಾ ಮಾಡ್ಕೋಬೇಕು. ಡ್ರಾ ಮಾಡ್ಕೊಂಡು ಇದ್ರ ಒಳಗಡೆ ನಾವ್ ಏನ್ ಮಾಡಿದ್ರೆ ಕೂಡ ನಾವು ಶೇಪ್ ಮಾಡ್ಕೋಬೇಕಾಗುತ್ತೆ. ಸರಿನಾ? ಇವಾಗ ಇದರಲ್ಲಿ ಯಾವ ತರ ಡ್ರಾ ಮಾಡ್ಕೋಬೇಕನ್ನ ನೋಡೋಣ. ನಾನು ಇದಕ್ಕೆ ಡ್ರಾಪ್ ಶೇಪ್ ಇವಾಗ ಇದಕ್ಕೆ ನಾನು ಡ್ರಾಪ್ ಶೇಪ್ ನ ಡ್ರಾಯಿಂಗ್ ಮಾಡ್ತೀನಿ. ಇಲ್ಲಿಗೆ ಒಂದು ಬೆರಳಷ್ಟು ಜಾಗ ಬಿಟ್ಕೋಬೇಕು, ಯಾಕಂದ್ರೆ ಇದು ಮಾರ್ಜಿನ್ ಬೇಕು ಸ್ಟಿಚಿಂಗ್ ಸಲುವಾಗಿ. ಸರಿನಾ? ಇದನ್ನ ನೆನ್ಪಿಟ್ಕೋಬೇಕು. ಇದನ್ನ ಈ ತರ ನೋಡ್ರಿ, ಇದೇ ತರ ಇಲ್ಲಿ ಮತ್ತೆ ಇದಿಲ್ಲಿ ಇಷ್ಟು ಜಾಗ ಇದ್ರೆ ಇದ್ರಲ್ಲಿ ನಾವು ಸ್ಟಿಚಿಂಗ್ ಮಾಡಕ್ ಇಲ್ಲಿ ಸ್ವಲ್ಪ ಸ್ಟಿಚಿಂಗ್ ಪರ್ಪಸ್ ಇಲ್ಲಿ ಬಿಟ್ಕೋಬೇಕು. ಇವಾಗ ಇದನ್ನ ಕಟಿಂಗ್ ಮಾಡೋಣ. ಇದು ವೀಲ್ ಮಾರ್ಕ್ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಈ ತರ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಗೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ 2 ಕಡೆ ಮಾರ್ಕಿಂಗ್ ಬರುತ್ತೆ. ಇಲ್ಲಿ ಒಂದು ಕಟ್ಟು ಮತ್ತೆ ಇಲ್ಲಿ ಒಂದು ಕಟ್ಟು. ಇವಾಗ ಇದನ್ನ ಕಟಿಂಗ್ ಮಾಡೋಣ.
ಇದನ್ನ ಓಪನ್ ಮಾಡ್ಕೊಂಡ್ರೆ ಡೋರಿ ಹಾಕ್ಬೇಕು. ಇದ್ರಲ್ಲಿ ಈ ತರ ತ್ರಿಕೋಣಾಕಾರ ಬರುತ್ತೆ ಇಲ್ಲಿ ಸ್ಟಿಚಿಂಗ್ ಆದ್ಮೇಲೆ. ಸರಿನಾ? ಇದು ಫ್ರಂಟ್ ಬ್ಯಾಕ್ ಪಾರ್ಟ್ ಆಯ್ತು. ಇವಾಗ ಶೋಲ್ಡರ್ ಹೆಚ್ಚು ತಗೊಳ್ಳೋದು ಗೊತ್ತಾಯ್ತಲ್ಲ ನಿಮ್ಗೆ. ಸೇಮ್ ಇದು ಫ್ರಂಟ್ ಕೂಡ ಅದೇ ತರ ಹಾಕೋಬೇಕು. ಈ ತರ ಇಲ್ಲಿ ಹೆಚ್ಚ ಕಡಿಮೆ ಇದ್ರೆ ಸ್ವಲ್ಪ ಸರಿ ಮಾಡ್ಕೋಬೇಕು ಇದನ್ನ ಫ್ರಂಟ್ ಅಲ್ಲಿ. ಇದಾದ್ಮೇಲೆ ಇದನ್ನ ತಗೊಂಡು ಇದು ನಾರ್ಮಲ್ ಕಟ್ ಬ್ಲೌಸ್ ಇದೆ. ಸೊ ಇಲ್ಲಿಂದ ನಾನು ಎಲ್ಲ ವಿಡಿಯೋದಲ್ಲಿ ತೋರಿಸ್ನಲ್ಲ ಅದೇ ತರನೇ ಫ್ರಂಟ್ ಮಾರ್ಕಿಂಗ್ ಹಾಕೋಬೇಕು. ಇದಕ್ಕೊಂದ್ 2 ಇಂಚ್ ಹಾಕೊಂಡು ಇಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಇದು ಕರೆಕ್ಟ್ ಆಗಿ ಇಲ್ಲಿ ಮ್ಯಾಚ್ ಮಾಡ್ಕೋಬೇಕು. ಆಮೇಲೆ ಫ್ರಂಟ್ ಎಷ್ಟಿದೆ ಅಷ್ಟು, ಬ್ಯಾಕ್ ಅಲ್ಲಿ ಎಷ್ಟು ತಗೊಂಡಿವಲ್ಲ 6.5 ತಗೊಂಡಿವಲ್ಲ, ಫ್ರಂಟ್ ಅಲ್ಲಿ ಕೂಡ ಅಷ್ಟೇ ಇಟ್ಕೋಬೇಕು 6.5. ಇವಾಗ ಸೇಮ್ ಮಾರ್ಕಿಂಗ್ ಹಾಕೊಂಡು ಇದನ್ನ ಈ ತರ ಕಟಿಂಗ್ ಮಾಡ್ಕೊಳ್ಳೋದು ಇದನ್ನ ಒಂದ್ಸರ್ತಿ. ಯಾಕಂದ್ರೆ ಈ ಪೀಸ್ ತೆಗೆದ್ರೆ ನನ್ಗೆ ಫ್ರಂಟ್ ಪಾರ್ಟಿಗೆ ಗೊತ್ತಾಗುತ್ತೆ. ಸೇಮ್ ಎಷ್ಟಿದೆಯೋ ಅಷ್ಟೇ ಕಟಿಂಗ್ ಮಾಡಿ ಇದನ್ನ ರಿಮೂವ್ ಮಾಡೋಣ. ಇವಾಗ ಫ್ರಂಟ್ಗೆ ನೆಕ್ ನೋಡೋಣ. ಇವಾಗ ಇವ್ರ ನೆಕ್ ಎಷ್ಟಿದೆಯೋ ಅಷ್ಟೇ ನೆಕ್ ನಾವ್ ಇಡಕ್ ಹೋಗ್ಬಾರ್ದು. ಯಾಕಂದ್ರೆ ಸ್ವಲ್ಪ ಇದನ್ನ ನೋಡ್ಕೋಬೇಕು. ಒಂದ್ ಅರ್ಧ ಇಂಚ ನೋಡಿ ಮೇಲೆ ತಗೋಬೇಕು. ಯಾಕಂದ್ರೆ ಅಷ್ಟೇ ತಗೊಂಡ್ರೆ ನೆಕ್ ಬಹಳ ಬ್ರಾಡ್ ಆಗಿ ಕೆಳಗಡೆ ಆಗ್ಬಿಡುತ್ತೆ. ಇದು ನನ್ಗೆ 6 ಇಂಚಿಗೆ 6 ಇಂಚಿಗಿದೆ. ಸೊ ನಾನು ಇಲ್ಲಿಂದ ಒಂದ್ 5.5 ಇಂಚಿಗೆ ಡ್ರಾ ಮಾಡ್ತಾ ಇದ್ದೀನಿ. ಇದನ್ನ ಕೂಡ ರಿಮೂವ್ ಮಾಡೋಣ. ರೌಂಡ್ ನೆಕ್. ಆಮೇಲೆ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಹಾಕೋಣ. ಇದು ನೋಡ್ಕೊಂಡು ಈ ತರ ಇದನ್ನ ಇಟ್ಕೋಬೇಕು. ಇಟ್ಕೊಂಡು ಇಲ್ಲಿ ಅರ್ಧ ಇಂಚು ಬಿಡ್ಬೇಕು ಸ್ಟಿಚಿಂಗ್ ಪರ್ಪಸ್ ಆಗಿ. ಮತ್ತೆ ಇಲ್ಲಿ ಒಂದ್ ಅರ್ಧ ಇಂಚು ಬಿಟ್ಕೊಂಡು ಡೌನ್ಗೊಂದು ಮಾರ್ಕಿಂಗ್ ಹಾಕೋಬೇಕು. ಇಲ್ಲಿ ನೋಡ್ರಿ ಇದು ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಚೆಕ್ ಮಾಡ್ಕೋಬೇಕು ಒಂದ್ಸರ್ತಿ. ಇವಾಗ ನಮ್ಗೆ ಇದು 3.5 ಇಂಚು ಬಂದಿದೆ. ಸೊ ನಾನಿಲ್ಲಿ 4.25 ಇಂಚಿಗೆ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಹಾಕೊಂತ ಇದ್ದೀನಿ. ಯಾಕಂದ್ರೆ ಸ್ಟಿಚಿಂಗ್ ಬೇಕಲ್ಲ. ಸೊ ಅದ್ರ ಸಲುವಾಗಿ ಇದನ್ನ ಸೀದಾ ಒಂದು ಈ ತರ ಡ್ರಾ ಮಾಡೋಣ. ಈ ತರ ಡ್ರಾ ಮಾಡ್ಕೊಂಡು ಫ್ರಂಟ್ ಪಾರ್ಟ್ ಏನಿದೆಯಲ್ಲ 4 ಇಂಚಿಗೆ ಒಂದು ಮಾರ್ಕ್. ಫ್ರಂಟ್ ಲಿಂತ 3.75 ತಗೋತೀನಿ. ಯಾಕಂದ್ರೆ ಸ್ವಲ್ಪ ಚಿಕ್ಕ ಬ್ಲೌಸ್ ಅಲ್ವಾ, ಅಷ್ಟೇನು ಜಾಸ್ತಿ ಫ್ರಂಟ್ ಲಿಂತ 8 ಇಂಚು ಬರಲ್ಲ. ಇಲ್ಲಿ 7.25 ಹಂಗ್ ಬಂದ್ರೆ ಸಾಕು. ಸೊ ಇಲ್ಲಿ ನೋಡ್ರಿ ಮೇಲೆ ಒಂದು 3 ಇಂಚು ಒಂದು ಮಾರ್ಕ್ ಹಾಕಿನಿ. ಇಕ್ಕಳಿಂದ 1 ಇಂಚು, ಇಕ್ಕಳಿಂದ 1 ಇಂಚು. ಇದು ಏನ್ ಗೊತ್ತಾ, ಡಾಟ್ಗಳು ಕೂಡ ಯಾವ ಸೈಜ್ಗೆ ಹೆಂಗ್ ಹಾಕ್ಬೇಕು ಅನ್ನೋದು ತಿಳ್ಕೊಬೇಕು ನೀವು. ಎಲ್ಲದಕ್ಕೂ ಡಾಟ್ಸ್ ಒಂದೇ ಸಮ ಬರಲ್ಲ. ಇಲ್ಲಿಂದ ಈ ಕಾರ್ನರ್ ಲಿಂತ ಈ ಕಡೆ 1-2 ಇಂಚು ಬಿಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಹಾಕಬೇಕು. ಮತ್ತೆ ಇಲ್ಲಿಂದ ಇಲ್ಲಿಗೆ 1-2 ಇಂಚು ಬಿಟ್ಟು 1.5 ಬಿಟ್ಕೊಳ್ಳೋಣ. ಯಾಕಂದ್ರೆ ಸ್ಪೇಸ್ ಇಲ್ಲಲ್ಲ 1.5ಗೆ. ಇಲ್ಲಿ ಕೂಡ ಅಷ್ಟೇ 2 ಇಂಚು ಬಿಟ್ಕೊಂಡು ಒಂದು ಮಾರ್ಕ್. ಸರಿನಾ? ಈ ತರ ಫ್ರಂಟ್ ಪಾರ್ಟ್ ಮಾರ್ಕ್ ಡಾಟ್, ಇದು ಫ್ರಂಟ್ ಪಾರ್ಟ್ ಡಾಟ್ ಮಾರ್ಕಿಂಗ್ ಆಯ್ತು. ಇವಾಗ ಇದನ್ನ ನಾವು ಕಟ್ ಮಾಡೋಣ. ಇದಾಯ್ತಲ್ಲ, ಇದಾದ್ಮೇಲೆ ಇದು ಫ್ರಂಟ್ ನೆಕ್ ಕಟಿಂಗ್ ಮಾಡೋಣ. ಆಮೇಲೆ ಎಕ್ಸ್ಟ್ರಾ ಕಟಿಂಗ್ ಮಾಡಿಬಿಡೋಣ. ಈ ತರ ಇಲ್ಲಿಂದ ಎಕ್ಸ್ಟ್ರಾ ಕಟಿಂಗ್ ಇದೆ. ಫ್ರಂಟ್ ಪಾರ್ಟ್ ಎಕ್ಸ್ಟ್ರಾ ಕಟಿಂಗ್ ಕೂಡ ಮಾಡ್ಕೊಂಡಿವಿ. ಇವಾಗ ಇದಕ್ಕೆ ಈ ತರ ವೀಲ್ ಮಾರ್ಕ್ಲಿಂತ ಒಂದು ಲೈನ್ ಡ್ರಾ ಮಾಡ್ಕೋಬೇಕು. ಯಾಕಂದ್ರೆ ಡಾಟ್ ನಮ್ಗೆ ಅಲ್ಲಿಗೆ ಸಮವಾಗಿ ಬರ್ಬೇಕಲ್ಲ. ಸೊ ಒಂದ್ ಮಾರ್ಕ್ ಕಂಪಲ್ಸರಿ ಮಾಡ್ಕೋಬೇಕು ವೀಲ್ ಮಾರ್ಕ್ಲಿಂತ. ಈ ತರ ಇದಾಯ್ತಲ್ಲ. ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಇದೆಯಲ್ಲ ಇಷ್ಟು, ಇದನ್ನ ಕಟಿಂಗ್ ಮಾಡ್ಕೊಳ್ಳೋಣ. ಇದು ಫಸ್ಟ್ ಒಂದು ಅರ್ಧ ಇಂಚು ಮಾರ್ಜಿನ್ ಹಾಕೋಬೇಕು. ಆಮೇಲೆ ಇದು ಸ್ಲೀವ್ಸ್ ಇದೆಯಲ್ಲ, ಈ ಸ್ಲೀವ್ಸ್ ಈ ತರ ಫ್ರಂಟ್ ಪಾರ್ಟ್ ಇರುತ್ತಲ್ಲ, ಇದನ್ನ ಈ ತರ ಇಟ್ಕೊಂಡು ಇವಾಗ ಇಲ್ಲಿ ಪಕ್ಕದಲ್ಲಿ ಒಂದು ಮಾರ್ಕ್ ಹಾಕ್ಬೇಕು. ಇಲ್ಲಿಂದ ಮತ್ತೆ ಇದು ಎಕ್ಸ್ಟ್ರಾ ಮಾರ್ಜಿನ್, ಇಲ್ಲಿ ಇದ್ರ ಮೇಲೆ ಒಂಚೂರು ಎಕ್ಸ್ಟ್ರಾ ತಗೊಂಡು ಇವಾಗ ಇದನ್ನ ಮ್ಯಾಚ್ ಮಾಡ್ಕೊಂಡು ಹೋಗ್ಬೇಕು. ಈ ತರ
ಇವಾಗ ಇದನ್ನ ನಾವು ಕಟಿಂಗ್ ಮಾಡೋಣ. ಇದು ಕಟಿಂಗ್ ಆಯ್ತು. ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕಟಿಂಗ್ ಇಲ್ಲಿ ಫ್ರಂಟ್ ಪಾರ್ಟ್ಗೆ ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೋಬೇಕು. ಈ ತರ ಕಟಿಂಗ್ ಮಾಡಿ ಇಲ್ಲಿ ಒಂದು ಮಾರ್ಕ್ ಇಟ್ಕೋಬೇಕು, ನಮ್ಗೆ ಫ್ರಂಟ್ ಪಾರ್ಟ್ ಅಂತ ಗೊತ್ತಾಗುತ್ತೆ. ಸರಿನಾ? ಇದಾದ್ಮೇಲೆ ಇವಾಗ ಕ್ರಾಸ್ ಬೆಲ್ಟ್ ಕಟ್ ಮಾಡೋಣ. ಕ್ರಾಸ್ ಬೆಲ್ಟ್ಗೆ ಈ ತರ ಫೋಲ್ಡ್ ಮಾಡ್ಕೊಂಡು 4 ಫೋಲ್ಡ್ ಬರುತ್ತೆ. 4 ಫೋಲ್ಡ್ ಬರ್ಲೇಬೇಕು. ಈ ತರ 4 ಬೇಕಾಗುತ್ತೆ ಲೈನಿಂಗು. ಇದ್ರಲ್ಲಿ ನೋಡೋಣ ಎಷ್ಟಿದೆಯೋ. ಇದು 2.5 ಇದೆ. ಸೊ 1 ಇಂಚ್ ಎಕ್ಸ್ಟ್ರಾ, 3.5 ತಗೋಬೇಕು. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ. ಆಮೇಲೆ ಇದು ಎಷ್ಟಿದೆ ನೋಡ್ಕೋಬೇಕು. ಇಲ್ಲಿ 2 ಇದೆ, 2ಕ್ಕೂ 3 ಇಂಚ್. ಸರಿನಾ? ಇವಾಗ ನಿಮ್ಗೆ ಗೊತ್ತಾಗಿಲ್ಲ ಎಷ್ಟು ತಗೋಬೇಕಂತಂದ್ರೆ ಬ್ಯಾಕ್ ಪಾರ್ಟ್ ಇರುತ್ತಲ್ಲ, ಇದು ಬ್ಯಾಕ್ ಪಾರ್ಟ್ ತಗೊಂಡು ಈ ತರ ಇಟ್ಕೊಂಡು ಇದಕ್ಕೆ ಸೇಮ್ ಇದು ಎಷ್ಟಿದೆ ಅಷ್ಟು ತಗೊಂಡ್ರೆ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ ನಿಮ್ಗೆ. ಈ ತರ ಇದನ್ನ ಕಟಿಂಗ್ ಮಾಡ್ಕೋಬೇಕು. ಬ್ಯಾಕ್ ಇದು ಕ್ರಾಸ್ ಬೆಲ್ಟ್. ಈ ತರ ಲೈನಿಂಗ್ ಕಟಿಂಗ್ ಆಯ್ತು ನಿಮ್ಗೆ ತೋರ್ಸೋದು. ಇವಾಗ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.